ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿದಃ ಸಜ್ಜನಾನಾಂ. ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಮಾಯೀ ಭವೈರಿಣೇ ಮಾಧ್ವರಾದ್ಧಾಂತವನಚಾರಿಣೇ ವಚೋ ನಖರಿಣೇ ವಾದಿರಾಜಕೇಸರಿಣೇ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇತ ಶತಂ ಸಮಾಹ ಎನ್ನುವುದು ಉಪನಿಷತ್ತುಗಳು ನಮಗೆ ಕೊಟ್ಟಂತಹ ಒಂದು ಪ್ರಮುಖವಾದಂತಹ ಉಪದೇಶ. ಈ ಉಪದೇಶಕ್ಕೆ ಜ್ವಲಂತ ನಿದರ್ಶನ 100 ವರ್ಷ ಸಾರ್ಥಕವಾದ ಜೀವನ ಮಾಡಬೇಕು ಎಂಬ ಮಾತನ್ನ ಹಾಗೇ ಶಿರಸಾವಹಿಸಿ ಪಾಲಿಸಿದಂತಹವರು ಮಹಾಜ್ಞಾನಿಗಳು, ದಾರ್ಶನಿಕರು ಆದಂತಹ ವಾದಿರಾಜ ಗುರುಸಾರ್ವಭೌಮರು. ಅವರ ಆರಾಧನಾ ಪ್ರಯುಕ್ತವಾಗಿಯೇ ಅವರು ಮಾಡಿದ ಗ್ರಂಥ ರಾಶಿಗಳಲ್ಲಿನ ಕೆಲವು ಗ್ರಂಥಗಳ ವಿಶೇಷಗಳನ್ನು ನಾವು ಈ ದಿನ ನೋಡಲಿಕ್ಕೆ ಹೊರಟಿದ್ದೇವೆ. ಅದರಂತೆ ನಾವು ಶ್ರೀಮದ್ ವಾದಿರಾಜ ಗುರುಸಾರ್ವಭೌಮರು ಅಂತಂದರೆ ಅನೇಕ ವಿಚಾರಗಳನ್ನು ಕಲ್ಪನೆ ಮಾಡಿಕೊಳ್ತೇವೆ. ಮೊದಲನೇದಾಗಿ ಅವರು ಮಾಡಿದಂತಹ ದೊಡ್ಡ ದೊಡ್ಡ ಶಾಸ್ತ್ರೀಯ ಗ್ರಂಥಗಳಾಗಿರ್ಬೋದು, ಕಾವ್ಯ ಗ್ರಂಥಗಳಾಗಿರ್ಬೋದು, ಅಥವಾ ವಾದ ಸರಣಿಗೆ ಸಂಬಂಧಪಟ್ಟಂತಹ ಗ್ರಂಥಗಳಾಗಿರ್ಬೋದು, ಕನ್ನಡದ ಕೃತಿಗಳಾಗಿರ್ಬೋದು, ಈ ಎಲ್ಲ ಕೃತಿಗಳಿಗೂ ಕೂಡ ಅದರದ್ದೇ ಆದ ಅನೇಕ ಮಹತ್ವಗಳಿದೆ. ಇವುಗಳನ್ನು ಹೊರತುಪಡಿಸಿ ಅವರು ಮಾಡಿದ ಪವಾಡಗಳು, ಮಹಿಮೆಗಳು ಇವೆಲ್ಲ ಇನ್ನೂ ಅನೇಕ. ಆದರೆ ಅವರು ನಮಗೆ ಕೊಟ್ಟಂತಹ ನಿಜವಾದ ಕೊಡುಗೆ ಅಂದರೆ ಅದು ಅವರ ಗ್ರಂಥ ರಾಶಿ. ಹಾಗಾಗಿ ಅವುಗಳಲ್ಲಿ ಬಂದಂತಹ ವಿಚಾರವನ್ನೇ ನಾವು ಈ ದಿನ ಕೆಲ ಕಾಲ ನೋಡಲಿಕ್ಕೆ ಹೊರಟಿದ್ದೇವೆ. ವಾದಿರಾಜರನ್ನ ನಾವು ಚತುರ್ಮುಖ ಬ್ರಹ್ಮದೇವರಂತೆ ಅಂತ ಕರೀಬಹುದು ಖಂಡಿತ. ಯಾಕೆ ಅಂದರೆ ವಾದಿರಾಜರು ಮೊದಲನೇದಾಗಿ ಹೆಸರೇ ಹೇಳುವಂತೆ ವಾದಿರಾಜರು ಆಗಿದ್ದಾರೆ, ಕವಿರಾಜರು ಆಗಿದ್ದಾರೆ, ಯತಿರಾಜರು ಆಗಿದ್ದಾರೆ, ದಾರ್ಶನಿಕ ರಾಜರು ಆಗಿದ್ದಾರೆ. ಹೇಗೆ ಇವರ ವಿಶಿಷ್ಟವಾದ ಬೇರೆ ಬೇರೆ ಕೃತಿಗಳನ್ನು ನೋಡಿದಾಗ ಅವರ ಈ ಚತುರ್ಮುಖತ್ವ ಅನ್ನೋದು ನಮಗೆ ಬಹಳ ಚೆನ್ನಾಗಿ ಕಾಣುತ್ತೆ. ಯಾಕೆ ಅಂದರೆ ಮೊದಲನೇದಾಗಿ ಅವರು ವಾದಿರಾಜರು. ಅವರ ಉಪನ್ಯಾಸ ಮಾಲಿಕೆ, ಸರಸಭಾರತಿ ವಿಲಾಸ ಮೊದಲಾದಂತಹ ಗ್ರಂಥಗಳನ್ನು ನೋಡಿದಾಗ ಅವರ ವಾದ ಸರಣಿ ಎಷ್ಟು ಪ್ರಖರವಾದದ್ದು, ತೀಕ್ಷ್ಣವಾದದ್ದು ಅನ್ನುವಂಥದ್ದನ್ನ ಅವರ ಕೆಲವು ಗ್ರಂಥಗಳನ್ನು ನೋಡಿ ನಾವು ತಿಳಿಯಬಹುದಾಗಿದೆ. ಎರಡನೇದಾಗಿ ಅವರು ಕವಿರಾಜರೂ ಹೌದು. ಶಿಶುಪಾಲ ವಧ ಅನ್ನುವಂತಹ ಕಾವ್ಯದ ಮೆರವಣಿಗೆಯಲ್ಲಿ ಇದಕ್ಕಿಂತ ಹೆಚ್ಚಿನದ್ದಾದ ಭಗವಂತನ ವಿಜಯವನ್ನ ಹೇಳುವಂತಹ ಕೃತಿಯನ್ನ ರಚನೆ ಮಾಡಿ ತೋರಿಸಿದಂಥವರು ರುಕ್ಮಿಣೀಶ ವಿಜಯದಂತಹ ಸ್ವರಸವಾದ ಭಗವಂತನ ಭಕ್ತಿಯನ್ನುಂಟು ಮಾಡುವ ಕಾವ್ಯವನ್ನ ರಚನೆ ಮಾಡಿಕೊಟ್ಟು ಕವಿರಾಜರು ಅಂತ ಕೂಡ ಕರೆಸಿಕೊಂಡಂಥವ್ರು. ನೋಡಿ, ವಿಶೇಷ ಏನು ಅಂದರೆ ಯಾವುದೇ ಕಾವ್ಯದಲ್ಲಿ ನಮಗೆ ರಸಗಳು ಕಾಣಬಹುದೇ ವಿನಃ ರಸಗಳಲ್ಲಿ ಪ್ರಧಾನವಾದ ಭಕ್ತಿ ರಸ ಎಲ್ಲೂ ಕೂಡ ಹೆಚ್ಚಾಗಿ ಕಾಣೋದಿಲ್ಲ. ಕಾವ್ಯಗಳು ವರ್ಣನೆಗೆ ಹೆಚ್ಚಾಗಿ ಸೀಮಿತವಾಗಿರುತ್ತೆ. ಆದರೆ ರಾಜರು ವರ್ಣನೆಯ ಜೊತೆಗೆ ಭಗವಂತನ ಭಕ್ತಿಯನ್ನು ಕೂಡ ನಮ್ಮಲ್ಲಿ ಬಿತ್ತುತ್ತಾ ಹೋಗುತ್ತಾರೆ. ಅದರಂತೆ ಕೇವಲ ರುಕ್ಮಿಣೀಶ ವಿಜಯ ಮಾತ್ರವಲ್ಲದೆ ಆ ಸಾಹಿತ್ಯ ಶಾಸ್ತ್ರ ಎರಡರ ಮಿಶ್ರಣದಂತಿರುವಂತಹ ಅದ್ಭುತವಾದ 5,000ಕ್ಕೂ ಕೂಡ ಹೆಚ್ಚಿನ ಶ್ಲೋಕಗಳನ್ನು ಒಳಗೊಂಡಂತಹ ಯುಕ್ತಿಮಲ್ಲಿಕ ಅನ್ನುವಂತಹ ಕೃತಿಯನ್ನು ಕೂಡ ರಾಜರು ಮಾಡಿಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಶಾಸ್ತ್ರ ಸಾಹಿತ್ಯ ಎರಡೂ ಕೂಡ ಬೆಂಕಿ ನೀರು ಅಂತ ನಾವು ಅನ್ಕೊಂಡಿರ್ತೇವೆ. ಯಾಕೆಂದ್ರೆ ಸಾಹಿತ್ಯ ಓದುವಂಥವರು ಶಾಸ್ತ್ರದಲ್ಲಿ ಹೆಚ್ಚಿನ ಪಾಂಡಿತ್ಯ ಪಡೆದಿರೋದಿಲ್ಲ, ಅಥವಾ ಪಡೆದಿದ್ರೂ ಕೂಡ ಅವೆರಡರ ಮಿಶ್ರಣವನ್ನ ಹೆಚ್ಚಾಗಿ ಯಾರು ಮಾಡೋದಿಲ್ಲ. ಆದರೆ ರಾಜರು ಅದ್ಭುತವಾಗಿ ಎರಡರ ಮಿಶ್ರಣವನ್ನ ಮಾಡಿ ತೋರಿಸ್ತಾರೆ. ಈ ಕಾರಣದಿಂದ ಅವರನ್ನ ನಾವು ಕವಿರಾಜರು ಅಂತ ಕೂಡ ಕರಿಬಹುದಾಗಿದೆ. ಮೂರನೆಯದಾಗಿ ವಾದಿರಾಜರು ಯತಿರಾಜರು ಕೂಡ ಹೌದು. ಯಾಕೆ?
ಯತಿರಾಜರು ಅಂತಂದ್ರೆ ಸಮಕಾಲೀನರಾದ ಎಲ್ಲ ಯತಿಗಳಲ್ಲಿ ಶ್ರೇಷ್ಠರಾಗಿದ್ರು, ಅನೇಕ ಪರ್ಯಾಯಗಳನ್ನ ಮಾಡಿದ್ರು. ಇವೆಲ್ಲ ಕಾರಣ ಒತ್ತಟ್ಟಿಗಿದ್ರೆ ಮುಖ್ಯ ಕಾರಣ ಏನು ಅಂದ್ರೆ, ಯತಿಗಳಿಗೆ ಮತ್ತೊಂದು ಹೆಸರೇ ಪರಿವ್ರಾಜಕರು. ಯತಿಗಳು ಅಂದ ಮೇಲೆ ಅವರು ನಿರಂತರವಾಗಿ ಸಂಚಾರ ಮಾಡಲೇಬೇಕು. ಸಂಚಾರ ಮಾಡುವುದೇ ಯತಿಗಳ ಕರ್ತವ್ಯ. ಅದಕ್ಕೋಸ್ಕರನೇ ಅವರನ್ನ ಪರಿವ್ರಾಜಕರು ಅಂತ ಕರೆಯುವಂತಹದ್ದು. ವಿಶೇಷ ನೋಡಿ, ಸಾಮಾನ್ಯ ಎಲ್ಲ ಜ್ಞಾನಿಗಳು ಕೂಡ ಎಲ್ಲ ಕಡೆ ಸಂಚಾರ ಮಾಡ್ತಾ ಅಲ್ಲಲ್ಲಿರುವಂತಹ ಭಕ್ತರ ಉದ್ಧಾರವನ್ನ ಮಾಡ್ತಾ ಓಡಾಡ್ತಾ ಇದ್ರೆ, ರಾಜರು ಇದನ್ನೂ ಮಾಡಿದ್ದಾರೆ. ಇದರ ಜೊತೆಗೆ ಅವರು ಮಾಡಿದ ವಿಶಿಷ್ಟವಾದ ಒಂದು ಕಾರ್ಯ ಡಾಕ್ಯುಮೆಂಟ್ ಮಾಡುವಂತಹದ್ದು. ತಾವು ಯಾವ್ಯಾವ ಕ್ಷೇತ್ರವನ್ನ ಸಂದರ್ಶಿಸಿದರೋ ಆ ಕ್ಷೇತ್ರದಲ್ಲಿರುವಂತಹ ದೇವರ ಮಹತ್ವ, ಯಾಕೆ ದೇವರು ಅಥವಾ ಆ ದೇವತೆ ಅಲ್ಲಿಗೆ ಬಂದು ನೆಲೆಸಿದ್ದಾನೆ, ಆ ಕ್ಷೇತ್ರಕ್ಕೆ ನಾವು ಯಾಕೆ ಹೋಗಬೇಕು, ಅಲ್ಲಿನ ಬೇರೆ ವಿಶೇಷಗಳೇನು, ಇವೆಲ್ಲವನ್ನೂ ಕೂಡ ಕೇವಲ ಸಂಚಾರ ಮಾಡಿ ತಾವು ತಿಳಿಯೋದಲ್ಲದೆ ಈಗಿನವರೆಗೂ ಕೂಡ ನಮಗೆ ಈ ವಿಶಿಷ್ಟವಾದ ಜ್ಞಾನ ಪರಂಪರೆಯನ್ನ ದಾಟಿಸಿದ್ದಾರೆ. ಆದ್ದರಿಂದಲೇ ಅವರು ಮಾಡಿದ ಸಂಚಾರ ಕೇವಲ ಸಂಚಾರವಾಗದೆ ಅದೊಂದು ಗ್ರಂಥವಾಗಿ ಹೊರಹೊಮ್ಮಿದೆ. ತೀರ್ಥ ಪ್ರಬಂಧ ಅಂತ ಈ ದಿನಕ್ಕೆ ಅದು ಪ್ರಸಿದ್ಧವಾಗಿದೆ. ನೋಡಿ, ಹಾಗಾದ್ರೆ ಎಲ್ಲ ಯತಿಗಳೂ ಕೂಡ ಪರಿವ್ರಾಜಕರೇ. ಆದರೆ ಇವರು ಯತಿರಾಜರು, ಪರಿವ್ರಾಜಕರ ರಾಜರಾದರು. ಯಾಕೆ? ಇದೇ ಕಾರಣ. ಕೇವಲ ಸಂಚಾರ ಮಾಡದೆ ಸಂಚಾರವನ್ನೆಲ್ಲ ಸಂಗ್ರಹ ಮಾಡಿ ಒಂದು ಗ್ರಂಥ ಮಾಡಿ ಕೊಟ್ಟಿದ್ದಾರೆ. ಕೊನೆಯದ್ದಾಗಿ ದಾರ್ಶನಿಕ ರಾಜರು ಕೂಡ ಹೌದು. ರಾಜರು ಮಾಡಿರ್ತಕ್ಕಂತಹ ಗುರುವರ್ಥ ದೀಪಿಕಾ ಮೊದಲಾದಂತಹ ವ್ಯಾಖ್ಯಾನವೇ ಆಗಿರ್ಬೋದು, ಮೂಲ ಗ್ರಂಥವೇ ಆಗಿರ್ಬೋದು, ಈ ಗ್ರಂಥಗಳನ್ನು ನೋಡಿದಾಗ ದರ್ಶನ ಪ್ರಪಂಚದಲ್ಲಿ ಅವರ ಸಾಮರ್ಥ್ಯ ಎಂಥದ್ದು, ಅವರ ಕೊಡುಗೆ ಎಂಥದ್ದು ಅನ್ನೋದು ನಮಗೆ ಬಹಳ ಚೆನ್ನಾಗಿ ಮನದಟ್ಟಾಗತ್ತೆ. ರಾಜರ ಕೃತಿಗಳು ಒಂದೆರಡಲ್ಲ, ಅದು ಶಾಸ್ತ್ರೀಯ ಕೃತಿಗಳಾಗಿರ್ಬೋದು, ಸ್ತೋತ್ರ ಕೃತಿಗಳಾಗಿರ್ಬೋದು, ಎಲ್ಲವೂ ಕೂಡ ಬಹಳ ವಿಸ್ತೃತವಾದಂತಹದ್ದು. ಈ ಕಾರಣದಿಂದಲೇ ನಾವವರನ್ನ ಚತುರ್ಮುಖ ಬ್ರಹ್ಮನ ಹಾಗೆ ಅಂತ ಕೂಡ ಕರೀಬಹುದಾಗಿದೆ. ಇಂತಹ ರಾಜರು ಮಾಡಿದ ಸಂಸ್ಕೃತ ಗ್ರಂಥಗಳು ಒಂದು ಕಡೆಗಾದ್ರೆ, ರಾಜರ ಕನ್ನಡ ಗ್ರಂಥಗಳದ್ದು ಮತ್ತೊಂದು ತೂಕ. ಈ ಕಾರಣದಿಂದಲೂ ಕೂಡ ರಾಜರು ಅಂತ ಕರೆಸ್ಕೊಂಡಿದ್ದಾರೆ. ಇಷ್ಟು ವಿಭಿನ್ನವಾದಂತಹ ಕೃತಿಗಳನ್ನ ಮಾಡಿದವರು ಎಲ್ಲೂ ಕಾಣೋದಿಲ್ಲ. ಯಾಕೆ ಅಂದ್ರೆ ವಾದಿರಾಜರು 100ಕ್ಕೂ ಹೆಚ್ಚು, ಸಾವಿರಾರು ಅಂತಾನೆ ಹೇಳ್ಬೋದು, ಅನೇಕ ಕನ್ನಡದ ಪದ್ಯಗಳನ್ನ ಮಾಡಿಕೊಟ್ಟಿದ್ದಾರೆ. ಪದ್ಯಗಳನ್ನ ದಾಸರುಗಳು ಕೂಡ ಅನೇಕರು ಮಾಡಿದರು. ಅವರ ಸಮಕಾಲೀನರಾದಂತಹ ಕನಕದಾಸರು, ಪುರಂದರದಾಸರು, ವ್ಯಾಸರಾಜ ಗುರುಸಾರ್ವಭೌಮರು ಇವರೆಲ್ಲರೂ ಕೂಡ ಅನೇಕ ವಿಧವಾದ ಕನ್ನಡದ ಪದ್ಯಗಳನ್ನೂ ಮಾಡಿದರು, ಜೊತೆಗೆ ಸಂಸ್ಕೃತ ಗ್ರಂಥಗಳನ್ನೂ ಮಾಡಿದರು. ರಾಜರು ಇವರೆಲ್ಲರಿಗಿಂತ ವಿಭಿನ್ನವಾಗಿ ಬೇರೆ ಬೇರೆ ಪುರಾಣಗಳಲ್ಲಿ ಬರುವಂತಹ ಚಿಕ್ಕ ಚಿಕ್ಕ ಭಾಗಗಳನ್ನ ಮಹಿಳೆಯರಿಗೆ ಅಥವಾ ಸಂಸ್ಕೃತದಲ್ಲಿ ಹೆಚ್ಚಿನ ಗತಿಯನ್ನ ಹೊಂದಿಲ್ಲದವರಿಗೆ ವಿಶೇಷವಾಗಿ ಅನುವಾದವೂ ಆಗಿರ್ಬೋದು ಅಥವಾ ಸಂಗ್ರಹವೂ ಆಗಿರ್ಬೋದು, ಆ ರೀತಿಯಾಗಿ ಪದ್ಯಗಳನ್ನ ರಚನೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಬಹಳ ಪ್ರಸಿದ್ಧವಾಗಿ ನಮಗೆ ಕೇಳಿ ಬರುವಂತಹದ್ದು ಮೊದಲನೇದಾಗಿ ಗಜೇಂದ್ರ ಮೋಕ್ಷ. ಬಹಳ ವಿಶಿಷ್ಟವಾದದ್ದು. ಭಾಗವತದ 8ನೇ ಸ್ಕಂದದಲ್ಲಿ ಬರುವ ಗಜೇಂದ್ರನ ಕಥೆ ಏನಿದೆ, ಅದನ್ನೇ ರಾಜರು ಕೆಲವೇ ಪದ್ಯಗಳಲ್ಲಿ ಗಜೇಂದ್ರ ಮೋಕ್ಷ ಅಂತ ಕನ್ನಡದಲ್ಲಿ ಮಾಡಿಕೊಡ್ತಾರೆ. ಹೇಳಲು ಕೂಡ ಬಹಳ ಸುಲಲಿತವಾಗಿರುವಂತಹದ್ದು. ಅಷ್ಟೇ ಎಲ್ಲರಿಗೂ ಕೂಡ ಮನಸ್ಸಿಗೆ ನಾಟುವಂತೆ ರಾಜರು ಮಾಡಿಕೊಡ್ತಾರೆ. ಹೀಗೆ ಕಲ್ಕಿ ಪರಮಾತ್ಮನ ಅವತಾರವನ್ನ ವರ್ಣನೆ ಮಾಡುವಂತಹ ಒಂದು ವಿಶಿಷ್ಟವಾದ ಕೃತಿ, ಮತ್ತು ಹರಿಸರ್ವೋತ್ತಮತ್ವ ಸಾರ, ಸ್ವಪ್ನಪದ, ಗುಂಡಕ್ರಿಯೆ ಮೊದಲಾದ ಅನೇಕ ಪದ್ಯಗಳಿದ್ರೆ ಇವೆಲ್ಲವುಗಳಿಗೆ ಮೂರ್ಧನ್ಯ ಪ್ರಾಯವಾದಂತಹದ್ದು ರಾಜರ ಲಕ್ಷ್ಮೀ ಶೋಭಾನೆ. ಸುಮಾರು 112 ಪದ್ಯಗಳಲ್ಲಿ ಕ್ಷೀರಸಮುದ್ರ ಮಥನದಲ್ಲಿ ಎದ್ದು ಬಂದಂತಹ ಲಕ್ಷ್ಮೀದೇವಿಯ ಮದುವೆಯ ವಿವರಣೆ ಭಾಗವತದಲ್ಲಿ ಕೆಲವೇ ಶ್ಲೋಕಗಳಲ್ಲಿರುವಂತಹದ್ದು. ಅದನ್ನೇ ಸ್ವಲ್ಪ ವಿಸ್ತೃತವಾಗಿ ಅನೇಕ ಯುಕ್ತಿಗಳನ್ನು ಕೂಡ ಕೊಟ್ಟು ಭಗವಂತ ಹೇಗೆ ಸರ್ವದೋಷ ದೂರ ಮತ್ತು ಗುಣಪೂರ್ಣ ಅನ್ನುವಂಥದ್ದನ್ನ ಪ್ರಬಲವಾಗಿ ಸಮರ್ಥನೆ ಮಾಡ್ತಾರೆ. ಇಂತಹ ಕೃತಿಗಳು ಅಂದಿಗಾಗಲಿ ಇಂದಿಗಾಗಲಿ ಪ್ರಾಯಶಃ ಮುಂದೆಯೂ ಕೂಡ ನಮಗೆ ಸಿಕ್ಕಿರಲಿಲ್ಲ, ಸಿಗೋದೂ ಇಲ್ಲ. ಇಂತಹ ಅನೇಕ ಅದ್ಭುತವಾದಂತಹ ಕನ್ನಡದ ಕೃತಿಗಳನ್ನು ಕೂಡ ರಾಜರು ಮಾಡಿಕೊಟ್ಟಿದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಕರೀಬಹುದಾಗಿದೆ. ಹೀಗೆ ರಾಜರ ಪದ್ಯಗಳಾಗಿರ್ಬೋದು, ರಾಜರ ಕನ್ನಡದ ಕೃತಿಗಳಾಗಿರ್ಬೋದು, ಅವರ ವ್ಯಾಖ್ಯಾನಗಳಾಗಿರ್ಬೋದು, ಸಂಸ್ಕೃತದ ಸಾಕಷ್ಟು ಬೇರೆ ಬೇರೆ ಗ್ರಂಥಗಳಾಗಿರ್ಬೋದು, ಇವೆಲ್ಲವನ್ನೂ ಕೂಡ ಮಾಡಿಕೊಟ್ಟಿದ್ರಿಂದಲೇ ಅವರನ್ನ ನಾವು
ವಾದಿರಾಜರು ಅಂತ ಕರಿತಾ ಇದ್ದೇವೆ. ಹೀಗಲ್ಲದೆ ಇನ್ಯಾರನ್ನು ನಾವು ಸುಮ್ಸುಮ್ನೆ ರಾಜರು ಅಂತ ಕರೆಯೋದಿಲ್ಲ. ಅವರು ಪಟ್ಟದಲ್ಲಿ ಕೂತೇ ರಾಜರಾಗಿರ್ಬೇಕು. ಹಾಗಲ್ಲದೆ ಹೋದ್ರೆ ಇಂಥ ಕಾರ್ಯಗಳನ್ನ ಮಾಡಿ ರಾಜರಾಗಿರಬೇಕು. ಸಮಕಾಲೀನರಾದ ವ್ಯಾಸರಾಜರು ಪಟ್ಟದಲ್ಲೇ ಕೂತು ರಾಜರಾದವರು, ಅದರಂತೆ ವಾದಿರಾಜರು ಕೂಡ ಸಾಕಷ್ಟು ರಾಜ ಮನೆತನಗಳಿಗೂ ಕೂಡ ವಿಶೇಷವಾದ ಮಾರ್ಗದರ್ಶನವನ್ನು ನೀಡಿ ಶಾಸ್ತ್ರ ಪ್ರಪಂಚದಲ್ಲಿ ಕಾಲಿಡುವವರಿಂದ ಹಿಡಿದು ಒಂದು ದಡ ಮುಟ್ಟಿದ್ದಾರೆ ಅಂತ ಭ್ರಮಿಸುವವರಿಗೂ ಕೂಡ ಆಶ್ಚರ್ಯ ಉಂಟು ಮಾಡುವಂತೆ ಸಾಕಷ್ಟು ಗ್ರಂಥಗಳನ್ನ ರಾಜರು ರಚನೆ ಮಾಡಿಕೊಟ್ಟಿದ್ದಾರೆ. ರಾಜರ ವಿಚಾರದಲ್ಲಿ ಶ್ರೀಮದ್ ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರ ಗುರುಗಳಾದಂತಹ ಸುಧೀಂದ್ರ ತೀರ್ಥರು ಒಂದೊಳ್ಳೆಯ ಮಾತನ್ನ ಹೇಳ್ತಾರೆ. ಬಹಳ ಅದ್ಭುತವಾದಂತಹ ಮಾತು. ಈ ಮಾತು ಒಗಟಿನ ರೂಪದಲ್ಲಿ ಇರುವಂತಹದ್ದು. ಆದರೆ ಇದು ಕೇವಲ ಒಗಟಿನ ರೂಪದಲ್ಲಿ ಪ್ರಶ್ನೆಗಳನ್ನ ಮಾಡಿ ಕೊನೆಗೆ ವಾದಿರಾಜರು ಅನ್ನೋ ಉತ್ತರ ಮಾತ್ರ ಬರ್ಲಿಕ್ಕೆ ಹೊರಟಿರುವಂತಹದ್ದಲ್ಲ. ಇಲ್ಲಿ ಹೇಳಿರುವ ಉತ್ತರಗಳೇನಿದೆ ಆ ಎಲ್ಲ ಉತ್ತರಗಳಲ್ಲಿನ ಗುಣಗಳು ಕೂಡ ರಾಜರಲ್ಲಿ ಇದೆ ಅನ್ನುವಂತಹದ್ದು ಸುಧೀಂದ್ರ ತೀರ್ಥರು ಮಾಡಿದ ಈ ಸ್ತೋತ್ರದ ವಿಶೇಷ. ಸುಧೀಂದ್ರರು ಅಲಂಕಾರ ಮಂಜರಿ ಎನ್ನುವಂತಹ ಒಂದು ಅದ್ಭುತವಾದ ಗ್ರಂಥವನ್ನ ರಚನೆ ಮಾಡ್ತಾರೆ. ಅಲ್ಲಿ ಈ ಅಲಂಕಾರಗಳು ಎಲ್ಲವನ್ನೂ ಕೂಡ ಬಳಸಿ ಮಾಡಿದಂತಹ ರಾಜರ ಕೃತಿಯನ್ನು ನೆನೆಸಿಕೊಂಡು ರಾಜರ ಸ್ತೋತ್ರವನ್ನ ಮಾಡ್ತಾ ಈ ಮಾತನ್ನ ಹೇಳ್ತಾ ಇದ್ದಾರೆ. ಕಾವಾರ್ಧಾಂಗಂ ಪುರಾರೇ ಕಿಟಿವರ ವಿಲಸದ್ದಂಶ್ತ್ರಯಾಧಾರಿ ಕಾವಾ ಕೋವಾ ಶೇತೇಂಬುರಾಶೋ ಯುಧಿಧರಣಿಧವೈ ಪ್ರಾಪ್ಯತೆ ಕೋನು ಶೂರೈಃ ಕೋವಾ ನೈವಾಸ್ತಿ ಲಕ್ಷ್ಮೀ ದಿತಿಜಮಥನಯೋ ಕೋ ಗುರುರ್ನಿರ್ಜರಾಣಾಂ ಕೋವಾ ವಾಚ್ಯೋ ಧರಿತ್ರ್ಯಾಂ ಪ್ರತಿವಚನಗತೈರ್ಮಧ್ಯವರ್ಣೈರ್ಮುನೀಂದ್ರಃ. ಕೇವಲ ಈ ಶ್ಲೋಕದಲ್ಲಿರೋದು ಎಲ್ಲ ಪ್ರಶ್ನೆಗಳೇ. ಇಲ್ಲಿ ಉತ್ತರವೇ ಇಲ್ಲ, ಕೇವಲ ಪ್ರಶ್ನೆಗಳು. ಅದ್ಭುತವಾದಂತಹ ಇಂಥ ಅನೇಕ ಶ್ಲೋಕಗಳನ್ನು ನಾವು ಸುಭಾಷಿತಗಳಲ್ಲಿ ಮಹಾಭಾರತಗಳಲ್ಲಿಯೂ ಕೂಡ ಕೇಳ್ತೀವಿ. ಅದರಂತೆ ಇಲ್ಲಿ ಸುಧೀಂದ್ರ ತೀರ್ಥರು ಈ ಥರದ 6 ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಡ್ತಾರೆ. ಮೊದಲನೇದಾಗಿ ಕಾವಾರ್ಧಾಂಗಂ ಪುರಾರೇಹೆ. ಪುರಾರಿ ಅಂದ್ರೆ ರುದ್ರದೇವರು. ರುದ್ರದೇವರ ಅರ್ಧಾಂಗಿ ಯಾರು? ನಾವು ರುದ್ರದೇವರ ಅರ್ಧಾಂಗಿ ಅಂದ್ರೆ ಪಾರ್ವತಿ ಅನ್ಕೋತೀವಿ, ಅದು ನಿಜವೇ. ಆದ್ರೆ ಇಲ್ಲಿ ಹೇಳಲಿಕ್ಕೆ ಹೊರಟ ಒಂದು ಸ್ಪೆಸಿಫಿಕ್ ಪದ ಅದಲ್ಲ. ಹೊರತು ಭವಾನಿ ಅನ್ನುವಂತಹದ್ದು ಇಲ್ಲಿ ಹೇಳಲಿಕ್ಕೆ ಹೊರಟಂತಹ ಪದ. ಪುರಾರಿ ರುದ್ರದೇವರ ಅರ್ಧಾಂಗಿ ಭವಾನಿ ಅಂತ ಕರೆಸಿಕೊಳ್ತಾ ಇದ್ದಾರೆ. ಇನ್ನು ಕಿಟಿವರ ವಿಲಸದ್ ದಂಶ್ತ್ರಯಾಧಾರಿ ಕಾವ. ಕಿಟಿವರ ಅಂತಂದ್ರೆ ಸೂಕರ ರೂಪ, ಪರಮಾತ್ಮನ ವರಾಹ ರೂಪ. ಆ ವರಾಹ ರೂಪಿ ಪರಮಾತ್ಮ ತನ್ನ ಕೋರೆದಾಡಿನಿಂದ ಎತ್ತದ್ದು ಏನನ್ನ? ಭೂಮಿಯನ್ನ ಅಂತ ನಾವು ಹೇಳ್ತೀವಿ. ಆ ಭೂಮಿಗೆ ಸಂಸ್ಕೃತದಲ್ಲಿ ಮೇದಿನಿ ಎಂಬಂತಹ ಶಬ್ದ ಇದೆ. ಹಾಗಾದ್ರೆ 2ನೇ ಪ್ರಶ್ನೆಗೆ ಉತ್ತರ ಮೇದಿನಿ ಅಂತ ಸಿಗ್ತಾ ಇದೆ. ಇನ್ನು ಕೋವಾ ಶೇತೆ ಅಂಬುರಾಶೌ. ನೀರಿನ ಒಳಗಡೆ ಸಮುದ್ರದಲ್ಲಿ ಮಲಗಿದಂಥವನು ಯಾರು? ಪರಮಾತ್ಮನನ್ನು ಹೇಳುವ ಅನೇಕ ಶಬ್ದಗಳಿದೆ. ಇಲ್ಲಿ ಅವರ ಮನಸ್ಸಿನಲ್ಲಿ ಇಟ್ಟುಕೊಂಡ ಶಬ್ದ ಅದು ಮುರಾರಿ ಎಂಬಂತಹ ಶಬ್ದ. ಇನ್ನು ಯುಧಿ ಧರಣಿದವೈ ಪ್ರಾಪ್ಯತೆ ಕೋನು ಶೂರೈಹಿ. ದೊಡ್ಡ ದೊಡ್ಡ ರಾಜರು, ಪರಾಕ್ರಮಿಗಳಾದ ರಾಜರು ಯುದ್ಧಕ್ಕೆ ಹೋದಾಗ ಏನ್ ಪಡೀತಾರೆ? ಅವರಿಗೆ ಎದುರಾಳಿಯ ಆಸ್ತಿ ಅಂತಸ್ತು ಇವ್ಯಾವುದೂ ಬೇಕಾಗಿಲ್ಲ. ರಾಜರುಗಳಿಗೆ ಮುಖ್ಯವಾಗಿ ಬೇಕಾಗಿರೋದೇ ವಿಜಯ, ಗೆಲುವು. ಹಾಗಾಗಿ ಈ 4ನೇ ಪ್ರಶ್ನೆಯ ಉತ್ತರ ಅದು ವಿಜಯ ಅಂತ ಇದೆ. ಇನ್ನು 5ನೇಯದ್ದಾಗಿ ಕೋವಾ ನೈವಾಸ್ತಿ ಲಕ್ಷ್ಮೀ ದಿತಿಜ ಮಥನಯೋಹೋ. ಪರಮಾತ್ಮನಿಗೂ ಲಕ್ಷ್ಮೀದೇವಿಗೂ ಕೂಡ ಏನಿಲ್ಲ. ಪರಮಾತ್ಮನ ಲಕ್ಷ್ಮೀದೇವಿಲಿ ಎಲ್ಲಾನು ಇದೆಯಲ್ರಿ, ಅವರಿಬ್ಬರಲ್ಲಿ ಇಲ್ದೇ ಇರೋದು ಏನು ಅಂದ್ರೆ, ಹೌದು, ಅವರಿಬ್ಬರಲ್ಲಿ ಇಲ್ದೇ ಇರೋದು ಒಂದಿದೆ. ಯಾವ್ದದು ಅಂದ್ರೆ ಅದೇ ವಿಯೋಗ. ಅವರು ನಿತ್ಯ ಅವಿಯುಕ್ತರು, ಯಾವಾಗಲೂ ಒಟ್ಟಿಗೆ ಇರ್ತಾರೆ ಅನ್ನೋ ಕಾರಣದಿಂದಲೇ ಅವರಿಗೆ ಅವಿಯೋಗ ಅಥವಾ ನಿತ್ಯಾವಿಯುಕ್ತರು ಅನ್ನುವಂತಹ ಶಬ್ದ ನಾವು ಪ್ರಯೋಗ ಮಾಡ್ತೀವಿ. ಹಾಗಾಗಿ ಅವರಲ್ಲಿ ಇಲ್ಲದೆ ಇರೋದೇನು? ಅದು ವಿಯೋಗ ಅನ್ನುವ ಉತ್ತರ. ಕೊನೆಯದ್ದಾಗಿ ಕೋ ಗುರುರ್ ನಿರ್ಜರಾಣಾಂ. ದೇವತೆಗಳ ಗುರುಗಳಾದವರು ಯಾರು ಅಂತ ಕೇಳಿದ್ರೆ ಬೃಹಸ್ಪತ್ಯಾಚಾರ್ಯರು. ಅವರನ್ನೇ ಕೋಶಗಳನ್ನು ನೋಡಿದಾಗ ವಾಗೀಶ ಎಂಬಂತಹ ಶಬ್ದದಿಂದಲೂ ಕೂಡ ಕರೀತಾ ಇದ್ದಾರೆ. ಅದರಂತೆ ಈ 6 ಪ್ರಶ್ನೆಗೆ 6 ಉತ್ತರ ನಮಗೆ ಸಿಕ್ಕಿದೆ. ಮೊದಲನೆಯದ್ದಾಗಿ ಭವಾನಿ, 2ನೇಯದ್ದು ಮೇದಿನಿ, 3ನೇಯದ್ದು ಮುರಾರಿ, 4ನೇಯದ್ದು ವಿಜಯ, 5ನೇಯದ್ದು ವಿಯೋಗ, 6ನೇಯದ್ದು ವಾಗೀಶ.
ಸರಿ ಆಯ್ತು, ಇಲ್ಲಿರುವ ಈ ಪ್ರಶ್ನೆಗಳಿಗೂ ಉತ್ತರಕ್ಕೂ ವಾದಿರಾಜರಿಗೂ ಏನ್ ಸಂಬಂಧ ಅಂದ್ರೆ ಅದನ್ನ ಕೊನೆಯ ಮಾತಿನಲ್ಲಿ ಸುಧೀಂದ್ರರು ಹೇಳ್ತಾರೆ, ಪ್ರತಿವಚನಗತೈ ಮಧ್ಯವರ್ಣೈರ್ ಮುನೀಂದ್ರ. ಈ 6 ಪ್ರಶ್ನೆಗಳಲ್ಲಿನ ಮಧ್ಯದ ಅಕ್ಷರವನ್ನ ತಗೊಂಡು ಜೋಡಿಸ್ಕೊಂಡು ಹೋಗಿ ನಿಮ್ಗೆ ಉತ್ತರ ಸಿಗತ್ತೆ ಅಂತಾರೆ. ಮೊದಲನೇದಾಗಿ ಭವಾನಿ, ಅದರಲ್ಲಿ ವಾ ಅನ್ನೋದನ್ನ ತಗೊಳ್ಳಿ. ಇನ್ನು ಮೇದಿನಿ, ದಿ, ವಾದಿ ಆಯ್ತು. ಮೂರನೇದ್ದು ಮುರಾರಿ, ರಾ, ಹಾಗಾದ್ರೆ ವಾದಿರಾ ಅಂತ ಆಯ್ತು. ನಾಲ್ಕನೇದ್ದು ವಿಜಯ, ರಾಜರಿಗೆ ಸಿಕ್ಕಿದ್ದು, ವಾದಿರಾಜ ಅಂತ ಆಯ್ತು. ಐದನೇದಾಗಿ ಭಗವಂತನಿಗೂ ಲಕ್ಷ್ಮೀದೇವಿಗೂ ಇಲ್ಲದೇ ಇರುವಂತಹದ್ದು ಅಂದ್ರೆ ಅದು ವಿಯೋಗ, ಹಾಗಾಗಿ ಅದರಲ್ಲಿ ಯೋ ಅನ್ನೋದನ್ನ ತಗೊಳ್ಬೇಕು. ಆರನೇದ್ದು ವಾಗೀಶ, ಅದರಲ್ಲಿ ಗೀ ಅನ್ನೋದನ್ನ ತಗೊಂಡ್ರೆ ಈ 6 ಪ್ರಶ್ನೆಗಳ ಉತ್ತರದ ಮಧ್ಯದ ಅಕ್ಷರಗಳನ್ನ ಜೋಡಿಸಿದಾಗ ವಾದಿರಾಜ ಯೋಗಿ ಎಂಬಂತಹ ಒಂದು ಒಳ್ಳೆಯ ಉತ್ತರ ಸಿಗ್ತಾ ಇದೆ. ಇದು ಕೇವಲ ಒಗಟು ಅಂತ ನಾವು ಭಾವಿಸಬಾರದು. ಹೊರತು ಈ 6 ಉತ್ತರಗಳು ಯಾರ್ಯಾರು ಬಂದ್ರಲ್ಲ, ಅಂದ್ರೆ ಭೂದೇವಿ ಆಗಿರ್ಬೋದು, ಪಾರ್ವತಿ ಆಗಿರ್ಬೋದು, ರಾಜರುಗಳಿಗೆ ಸಿಕ್ಕ ವಿಜಯ ಆಗಿರ್ಬೋದು, ಲಕ್ಷ್ಮೀನಾರಾಯಣರ ನಿತ್ಯಾವಿಯೋಗ ಆಗಿರ್ಬೋದು, ಈ ಎಲ್ಲ ಗುಣಗಳನ್ನೂ ಇವರು ಹೊಂದಿದ್ದಾರೆ ಅನ್ನೋ ಕಾರಣದಿಂದ ಪರಮಾತ್ಮನಿಂದ ಇವರಿಗೆ ನಿತ್ಯ ಅವಿಯೋಗ ಇದೆ. ಇನ್ನು ಭೂದೇವಿಯಂತಹ ಕ್ಷಮಾಗುಣ ಇವರಲ್ಲಿದೆ. ಈ ತರ ಈ 6ರಲ್ಲಿ ಇರುವ ಅಕ್ಷರಗಳು ಮಾತ್ರ ಅಲ್ಲ, ಗುಣಗಳನ್ನೂ ಜೋಡಿಸಿದಾಗ ನಮಗೆ ವಾದಿರಾಜ ಯೋಗಿ ಎಂಬಂತಹ ಒಂದು ಒಳ್ಳೆಯ ಉತ್ತರ ಸಿಗ್ತಾ ಇದೆ ಅಂತ ಸುಧೀಂದ್ರರು ಬಹಳ ಸುಂದರವಾಗಿ ಇದನ್ನ ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ರಾಜರು ತಾವು ಸ್ವಂತ ಅನೇಕ ಕೃತಿಗಳನ್ನ ರಚನೆ ಮಾಡಿದ್ದು ಒಂದು ಕಡೆ ಆದರೆ, ರಾಜರ ಮೇಲಿನ ಕೃತಿಗಳು ಅಸಂಖ್ಯವಾದದ್ದು. ರಾಜರನ್ನು ಕುರಿತು ಮಾಡಿದಂತಹ ಅನೇಕರ ಪದ್ಯಗಳು, ಅದರಲ್ಲೂ ಕೂಡ ಅಪರೋಕ್ಷ ಜ್ಞಾನಿಗಳಾದ ಪುರಂದರದಾಸರು, ವಿಜಯದಾಸರೇ ಮೊದಲಾದ ಅನೇಕ ಜ್ಞಾನಿಗಳು ರಾಜರ ಮೇಲೆ ಸಾಕಷ್ಟು ಪದ್ಯಗಳನ್ನ ಮಾಡಿದ್ದಿದೆ. ವೇದವೇದ್ಯರೇ ಮೊದಲಾದಂತಹ ದೊಡ್ಡ ದೊಡ್ಡ ಯತಿಗಳು, ಜ್ಞಾನಿಗಳು ರಾಜರ ಮೇಲೆ ಮಾಡಿದ ಸ್ತೋತ್ರಗಳು ಕೂಡ ನಮಗೆ ಉಪಲಬ್ಧವಾಗಿವೆ. ಅದರಲ್ಲಿ ಪುರಂದರದಾಸರ ಒಂದು ಅದ್ಭುತವಾದಂತಹ ಕೃತಿ, ಕಂಡೇ ರಾಜರ ಕಂಡೆ ಕಂಡೇ, ಕಂಡೆ ಕಂಡೆನು ಕರುಣ ನಿಧಿಯನು, ಕರಗಳಂಜಲಿ ಮಾಡಿ ಮುಗಿವೆನು, ಲಂಡಮಾಯ್ಗಳ ಗುಂಡಿಯೊಡೆಯಲು ದಂಡ ಮಾರುತಿ ಪದಕ್ಕೆ ಬರುವರ, ಕಂಡೇ ರಾಜರ ಕಂಡೆ ಕಂಡೇ. ಬಹಳ ಸುಂದರವಾಗಿ ಪುರಂದರದಾಸರು ಈ ಪಂಚವೃಂದಾವನಗಳಲ್ಲಿ ಅವರು ಸನ್ನಿಹಿತರಾಗಿದ್ದರ ಬಗ್ಗೆ ಮತ್ತು ಅವರು ಮುಂದೆ ಪಡೆಯುವಂತಹ ಉತ್ತಮವಾದ ಪದವಿಯ ಬಗ್ಗೆ ಬಹಳ ಅದ್ಭುತವಾದ ವರ್ಣನೆಯನ್ನ ಮಾಡ್ತಾರೆ. ಇಂಥ ಅನೇಕ ಕೃತಿಗಳು ರಾಜರ ಮೇಲೆ ಉಪಲಬ್ಧವಿವೆ. ಸ್ವಯಂ ರಾಜರೇ 40ಕ್ಕೂ ಹೆಚ್ಚು ಸ್ತೋತ್ರಗಳನ್ನ ಬಹಳ ಪ್ರಸಿದ್ಧವಾದಂತಹದ್ದು, ಅದರಲ್ಲೇ ಕೆಲವು ಅಪ್ರಸಿದ್ಧವಾದಂತಹದ್ದನ್ನು ಒಳಗೊಂಡಂತೆ ಅನೇಕ ಕೃತಿಗಳನ್ನ ನಮಗೋಸ್ಕರ ಮಾಡಿಕೊಟ್ಟಿದ್ದಾರೆ. ಇಂತಹ ರಾಜರ ಉಪಕಾರ ಅನನ್ಯ ಸಾಧಾರಣವಾದದ್ದು. ಅವರ ಉಪಕಾರವನ್ನ ನಾವು ಕೆಲವು ದಿನಗಳಲ್ಲ, ನಮ್ಮ ಜನ್ಮ ಪೂರ್ತಿ ನೆನೆದರೂ ಸಾಲದು. ಆದರೆ ಕೇವಲ ಉಪಕಾರ ಮಾಡಿದ್ದಾರೆ ಅಂತ ನೆನೆಸಿ ಏನು ಉಪಯೋಗ? ಅವರು ಮಾಡಿದ ಉಪಕಾರವನ್ನ ನಾವು ಸಾರ್ಥಕ ಪಡಿಸಿಕೊಳ್ಬೇಕು. ಅವರ ಗ್ರಂಥಗಳನ್ನ, ಅವರ ಕೃತಿಗಳನ್ನ ನಿರಂತರ ಆವರ್ತನೆ ಮಾಡುವುದರ ಮೂಲಕ ಪಂಚ ವೃಂದಾವನದಲ್ಲಿ ಸನ್ನಿಹಿತರಾದ ಪಂಚರೂಪಿ ಪರಮಾತ್ಮನಿಗೆ ಪ್ರಿಯರಾದ ಅವರ ಕರುಣೆಯನ್ನ, ಅವರ ಅಂತರ್ಯಾಮಿಯಾದ ಪರಮಾತ್ಮನ ಕರುಣೆಯನ್ನ ನಾವು ಪಡೆಯುವಂತೆ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ತಾ, ಸಂಶೋಧನಾ ಮಂದಿರದ ಮತ್ತು ವಿಶ್ವೇಶತೀರ್ಥ ಸಂಶೋಧನಾ ಕೇಂದ್ರದ ಜಂಟಿ ಆಯೋಗದಲ್ಲಿ ನಡೆದು ಬರ್ತಾ ಇರತಕ್ಕಂತಹ ದೊಡ್ಡ ದೊಡ್ಡ ಜ್ಞಾನಿಗಳ ಪರಿಚಯಾತ್ಮಕವಾದಂತಹ ಈ ಸರಣಿಯಲ್ಲಿ ವಾದಿರಾಜರ ಪರಿಚಯಾತ್ಮಕವಾದ ಚಿಕ್ಕದಾದಂತಹ ಒಂದು ಮಾಲಿಕೆ ಇದು. ಇದರ ವಿಶೇಷವಾದಂತಹ ಅವಲೋಕನದಿಂದ ವಾದಿರಾಜರ ಮತ್ತು ಭಗವಂತನ ವಿಶೇಷವಾದ ಕರುಣೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಮುಗಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.